ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಭೂಮಿಯ ಮೇಲೆ ನರಕವನ್ನು ತೋರಿಸಿದ್ದ ನಮ್ಮ ಭಾರತದ ಅತ್ಯಂತ ಘಾತಕ ಮತ್ತು ಜಗತ್ತಿನಾದ್ಯಂತ ಬಹು ಬೇಡಿಕೆ ಹೊಂದಿರುವ ಬ್ರಹ್ಮೋಸ್ ಮಿಸೈಲ್ಗಳಿಗೆ ರಿಟೈರ್ಮೆಂಟ್ ಕೊಡಬೇಕು ಅಂದರೆ ನಮ್ಮ ಭಾರತೀಯ ಸೇನೆಯಲ್ಲಿ ಆ ಬ್ರಹ್ಮೋಸ್ ಮಿಸೈಲ್ಗಳ ಜಾಗವನ್ನು ತುಂಬಲು ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿರುವ ಯಾವುದಾದ್ರೂ ಒಂದು ಹೊಸ ಮಿಸೈಲ್ನ ಎಂಟ್ರಿ ಆಗಬೇಕು. ಹೌದು ತಾನೇ? ಇದೇ ಬ್ರಹ್ಮೋಸ್ ಮಿಸೈಲ್ಗಳ ಜಾಗವನ್ನು ರೀಪ್ಲೇಸ್ ಮಾಡೋದಕ್ಕೆ ಅಂತಾನೆ ಬ್ರಹ್ಮೋಸ್ನ ಅಪ್ಪನಾಗಿರುವ ಹೈಪರ್ಸೋನಿಕ್ ಧ್ವನಿ ಮಿಸೈಲ್ಗಳು ಬರ್ತಾ ಇವೆ. ಹೌದು, ಈ ಮಿಸೈಲ್ನ ಸಾಮರ್ಥ್ಯದ ಬಗ್ಗೆ ನಮ್ಮ ಭಾರತಕ್ಕಿಂತಲೂ ಹೆಚ್ಚಾಗಿ ವಿದೇಶಗಳಲ್ಲಿ ಮತ್ತು ಟ್ವಿಟರ್ ಮುಂತಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹೌದು, ಹಾಗಿದ್ರೆ ಯಾವುದು ಈ ಹೈಪರ್ಸೋನಿಕ್ ಧ್ವನಿ ಮಿಸೈಲ್, ಏನಿದರ ವಿಶೇಷತೆಗಳು ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಬೆಲ್ ಐಕನನ್ನು ಕೂಡ ತಪ್ಪದೆ ಪ್ರೆಸ್ ಮಾಡಿ. ಸ್ನೇಹಿತರೆ, ಹೈಪರ್ಸೋನಿಕ್ ಮಿಸೈಲ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಬಹುದು. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಒಂದೇ ಸಾಲಿನಲ್ಲಿ ಹೇಳ್ತೀನಿ ಕೇಳಿ. ಈ ಹೈಪರ್ಸೋನಿಕ್ ಮಿಸೈಲ್ಗಳ ವೇಗ ಅದೆಷ್ಟಿರುತ್ತೆ ಅಂದರೆ ಅದನ್ನು ಡಿಟೆಕ್ಟ್ ಮಾಡಿ ತಡೆಯುವ ಸಾಮರ್ಥ್ಯ ನಮ್ಮ ಭಾರತ, ರಷ್ಯಾ, ಚೀನಾ ಮಾತ್ರ ಅಲ್ಲ, ಜಗತ್ತಿನ ಮಿಲಿಟರಿ ಸೂಪರ್ ಪವರ್ ಅನ್ಸ್ಕೊಂಡಿರುವ ಅಮೆರಿಕದ ಬಳಿಯೂ ಕೂಡ ಇಲ್ಲ. ತಡೆಯೋದು ಬಿಟ್ಟಾಕಿ ಅಮೆರಿಕ ಇಲ್ಲಿಯ ತನಕ ತನ್ನ ದೇಶದ ಸೇನೆಯ ಕೈಗೆ ಒಂದು ಹೈಪರ್ಸೋನಿಕ್ ಮಿಸೈಲನ್ನು ಡೆವಲಪ್ ಮಾಡಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇಡೀ ಜಗತ್ತಿನಲ್ಲಿ ರಷ್ಯಾದ ಸೇನೆಯ ಬಳಿ ಮಾತ್ರ ಕಿಂಜಲ್ ಮತ್ತು ಜಿರ್ಕಾನ್ ಹೆಸರಿನ ಎರಡೆರಡು ಆಕ್ಟಿವ್ ಹೈಪರ್ಸೋನಿಕ್ ಮಿಸೈಲ್ಗಳಿವೆ. ಚೀನಾ ದೇಶ ಕೂಡ ನಮ್ಮ ಬಳಿ ಹೈಪರ್ಸೋನಿಕ್ ಮಿಸೈಲ್ಗಳು ಇರೋದಾಗಿ ಹೇಳ್ಕೊಂಡಿದೆ. ಆದರೆ ಅದಕ್ಕೆ ಪ್ರಮಾಣಗಳನ್ನು ಚೀನಾ ಯಾವತ್ತೂ ಕೂಡ ನೀಡಿಲ್ಲ. ಒಂದು ವೇಳೆ ಇದ್ರೂ ಕೂಡ ಅದರ ಟೆಕ್ನಾಲಜಿಯು ರಷ್ಯಾ ದೇಶದಿಂದ ಕದ್ದಿರೋದೇ ಆಗಿರುತ್ತೆ. ಆದರೆ ನಮ್ಮ ಭಾರತ ಹಲವಾರು ಹೈಪರ್ಸೋನಿಕ್ ಮಿಸೈಲ್ಗಳನ್ನು ನಿರ್ಮಿಸಿ ಆಲ್ರೆಡಿ ಟೆಸ್ಟ್ ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ. ಇನ್ನೇನಿದ್ರೂ ಫೈನಲ್ ಟೆಸ್ಟ್ ಮುಗಿಸಿ ಅವುಗಳನ್ನು ಅಫಿಷಿಯಲ್ ಆಗಿ ನಮ್ಮ ಇಂಡಿಯನ್ ಆರ್ಮಿಗೆ ಹಸ್ತಾಂತರಿಸುವ ಕೆಲಸ ಮಾತ್ರ ಬಾಕಿ ಇರೋದು. ಈಗ ನಾವು ಮೊದಲಿಗೆ ಬ್ರಹ್ಮೋಸ್ನಂತಹ ಒಂದು ಶಕ್ತಿಶಾಲಿ ಮಿಸೈಲನ್ನು ರೀಪ್ಲೇಸ್ ಮಾಡೋದಕ್ಕೆ ಬಂದಿರುವ ಧ್ವನಿ ಹೈಪರ್ಸೋನಿಕ್ ಮಿಸೈಲ್ನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಮ್ಮ ಭಾರತದ ಸ್ವದೇಶಿ DRDO ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ಈ ಹೈಪರ್ಸೋನಿಕ್ ಕ್ಷಿಪಣಿಯು ಭಾರತದ ಸೇನೆಗೆ ಸಿಕ್ಕಿದ ಬಳಿಕ ಪಾಕಿಸ್ತಾನ ಬಿಡಿ, ಅದು ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳನ್ನೇ ತಡೆಯೋದಕ್ಕೆ ಆಗಿಲ್ಲ. ಅಷ್ಟೊಂದು ವೇಗ ಮತ್ತು 100% ಅಕ್ಯುರೇಟ್ ಆಗಿ ಸ್ಟ್ರೈಕ್ ಮಾಡಿತ್ತು. ಚೀನಾ, ಪಾಕಿಸ್ತಾನ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ದೇಶಗಳು ಒಂದು ಸಲ ಲಾಂಚ್ ಆದ ಬಳಿಕ ಈ ಮಿಸೈಲನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ HGV ಅಂದರೆ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಟೆಕ್ನಾಲಜಿಯೊಂದಿಗೆ ಬರ್ತಾ ಇರುವ ಈ ಧ್ವನಿ ಮಿಸೈಲ್ಗಳ ವೇಗ 7 ಮ್ಯಾಕ್ ಅಂದರೆ ಬ್ರಹ್ಮೋಸ್ ಮಿಸೈಲ್ಗಳಿಗಿಂತ ಸುಮಾರು 4 ಪಟ್ಟು ಅಧಿಕ ವೇಗದಿಂದ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಹಾರಾಟ ಮಾಡ್ತವೆ. ಈ ಧ್ವನಿ ಮಿಸೈಲ್ನ ಇನ್ನೊಂದು ವಿಶೇಷತೆ ಏನಂದರೆ ಬ್ರಹ್ಮೋಸ್ ಮಿಸೈಲ್ಗಳ ಹಾಗೆ ಈ ಹೈಪರ್ಸೋನಿಕ್ ಮಿಸೈಲ್ಗಳ ವಾರ್ ಹೆಡ್ ಅಂದರೆ ಮಿಸೈಲ್ನ ಸಿಡಿತಲೆಯ ಒಳಗೆ ಸ್ಫೋಟಕಗಳನ್ನು ಅಳವಡಿಸುವ ಅಗತ್ಯವೇ ಇರೋದಿಲ್ಲ. ಯಾಕಂದರೆ ಈ ಮಿಸೈಲನ್ನು ಲಾಂಚ್ ಮಾಡಿದಾಗ ಅದು ಮೊದಲಿಗೆ ಭೂಮಿಯಿಂದ ಮೇಲೆ 40 ಕಿಲೋಮೀಟರ್ ಎತ್ತರಕ್ಕೆ ಅಂದರೆ ಬಹುತೇಕ ಅಂತರಿಕ್ಷದ ಅಂಚಿಗೆ ತಲುಪುತ್ತೆ. ಒಂದು ಸಲ ತನ್ನ ನಿಗದಿತ ಎತ್ತರಕ್ಕೆ ತಲುಪಿದ ಬಳಿಕ ಮಿಸೈಲ್ ತನ್ನ ಬೂಸ್ಟರ್ಗಳನ್ನು ರಿಲೀಸ್ ಮಾಡುತ್ತೆ. ಬೂಸ್ಟರನ್ನು ರಿಲೀಸ್ ಮಾಡಿದ ಬಳಿಕ ಕೇವಲ ವಾರ್ ಹೆಡ್ ಮಾತ್ರ ಹೈಪರ್ಸೋನಿಕ್ ಸ್ಪೀಡ್ನಲ್ಲಿ ಅಂದರೆ ಸುಮಾರು 9ರಿಂದ 11,000 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಿಂದ ಆಕಾಶದಲ್ಲಿ ಗ್ಲೈಡ್ ಮಾಡಿಕೊಂಡು ತನ್ನ ಗುರಿಯತ್ತ ಅತಿ ವೇಗದಲ್ಲಿ ಸಾಗುತ್ತೆ. 40 ಕಿಲೋಮೀಟರ್ ಎತ್ತರದ ಅಂತರಿಕ್ಷದಿಂದ ಕೆಳಗಡೆ ಭೂಮಿಗೆ ಬರುವಾಗ ಆ ಮಿಸೈಲ್ನ ವೇಗ ಮತ್ತು ತಾಪಮಾನ ಅದೆಷ್ಟು ಹೆಚ್ಚಾಗಿರುತ್ತೆ ಅಂದರೆ ಭೂಮಿಯ ಮೇಲಿನ ತನ್ನ ಟಾರ್ಗೆಟನ್ನು ಹಿಟ್ ಮಾಡಿದಾಗ ಬ್ರಹ್ಮೋಸ್ ಮಿಸೈಲ್ಗಿಂತ 4 ಪಟ್ಟು ಅಧಿಕವಾದ ಕೆನೈಟಿಕ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಇದರಿಂದ ಅತಿ ದೊಡ್ಡ ಪ್ರಮಾಣದ ವಿಸ್ಫೋಟ ಆಗಿ ಟಾರ್ಗೆಟ್ ಅನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುತ್ತೆ. ಈಗ ನಾನು ಹೇಳಿದ್ದು ಧ್ವನಿ ಮಿಸೈಲ್ನಲ್ಲಿ ಯಾವುದೇ ವಿಸ್ಫೋಟಕವನ್ನು ಬಳಸದೆ ಕೇವಲ ವಾರ್ ಹೆಡ್ನಿಂದ ದಾಳಿ ಮಾಡಿದರೆ ಆಗುವ ವಿನಾಶಗಳ ಬಗ್ಗೆ. ಇಷ್ಟೇ ಅಲ್ಲದೆ ಈ ಮಿಸೈಲ್ಗಳಿಗೆ ಪರಮಾಣು ವಾರ್ ಹೆಡ್ಗಳು ಮತ್ತು ಯಾವುದೇ ರೀತಿಯ ಪೇಲೋಡ್ಗಳನ್ನು ಕೂಡ ಅಟ್ಯಾಚ್ ಮಾಡಿ ಲಾಂಚ್ ಮಾಡ್ಬೋದು. ಹಾಗೇನಾದರೂ ಮಾಡಿದರೆ ಈ ಧ್ವನಿ ಮಿಸೈಲ್ಗಳು ಯಾವ ಮಟ್ಟಕ್ಕೆ ವಿನಾಶವನ್ನು ಉಂಟು ಮಾಡಬಲ್ಲವು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ರೀತಿಯ ಬ್ರಹ್ಮೋಸ್ X ಮಿಸೈಲ್ಗಳ ಬಗ್ಗೆ ಹೇಳಿದ್ದೆ. ಆದರೆ ಅದು HSTDV ಅಂದರೆ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಆಗಿದೆ. ಈ ಧ್ವನಿ ಮಿಸೈಲ್ ಅನ್ನೋದು ಹೈಪರ್ಸೋನಿಕ್ ವೇಗದ ಗ್ಲೈಡ್ ಮಿಸೈಲ್ ಆಗಿರುತ್ತೆ. ಈ ಮಿಸೈಲ್ನ ವೇಗದ ಬಗ್ಗೆ ವಿದೇಶಗಳಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಧ್ವನಿ ಮಿಸೈಲ್ನ ಟೆಸ್ಟ್ ಕಂಪ್ಲೀಟ್ ಆಗೋದಕ್ಕೆ ಮುನ್ನವೇ ಜಗತ್ತಿನ ಹಲವಾರು ದೇಶಗಳ ಪತ್ರಕರ್ತರು ಮತ್ತು ಡಿಫೆನ್ಸ್ ಎಕ್ಸ್ಪರ್ಟ್ಗಳು
ತಮ್ಮ ದೇಶದ ಸರ್ಕಾರಗಳಿಗೆ ಭಾರತದಿಂದ ಈ ಹೈಪರ್ಸೋನಿಕ್ ಮಿಸೈಲ್ ಅನ್ನು ಖರೀದಿ ಮಾಡುವುದರ ಬಗ್ಗೆ ಮಾತುಕತೆಗಳನ್ನು ಆರಂಭಿಸುವಂತೆ ಸಲಹೆಗಳನ್ನು ನೀಡುವುದಕ್ಕೆ ಶುರು ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ಗ್ರೀಸ್ ದೇಶದ ಪ್ರಖ್ಯಾತ ಪತ್ರಕರ್ತರೊಬ್ಬರ ಟ್ವೀಟ್ ಅನ್ನು ನೋಡ್ತಾ ಇರ್ಬೋದು. ಭಾರತದಿಂದ ಈ ಧ್ವನಿ ಮಿಸೈಲ್ನ ಡೀಲನ್ನು ಮಾಡಿಕೊಳ್ಳುವಂತೆ ಗ್ರೀಸ್ ಸರ್ಕಾರಕ್ಕೆ ಅವರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಧ್ವನಿ ಮಿಸೈಲ್ನ ಬಹುತೇಕ ಎಲ್ಲ ಪರೀಕ್ಷೆಗಳು ಈಗಾಗಲೇ ಮುಗಿದಿದ್ದು 1 ತಿಂಗಳ ಒಳಗೆ ಫೈನಲ್ ಟೆಸ್ಟ್ ಅನ್ನು ಕಂಪ್ಲೀಟ್ ಮಾಡಿ ಮುಂದಿನ 3 ತಿಂಗಳ ಒಳಗೆ ಈ ಮಿಸೈಲನ್ನು ನಮ್ಮ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಕೂಡ ವಿವಿಧ ಮೂಲಗಳಿಂದ ಹೊರಬರ್ತಾ ಇವೆ. ಇದು ಕೇವಲ ಆರಂಭ ಅಷ್ಟೇ. ಇದಕ್ಕಿಂತ ಅಪ್ಡೇಟೆಡ್ ಮತ್ತು ಲಾಂಗ್ ರೇಂಜ್ ಅನ್ನು ಹೊಂದಿರುವ ಇನ್ನಷ್ಟು ಹೈಪರ್ಸೋನಿಕ್ ಮಿಸೈಲ್ಗಳ ಮೇಲೆ ನಮ್ಮ ಭಾರತದ DRDO ಸಂಸ್ಥೆಯು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆ. ಈ ಧ್ವನಿ ಮಿಸೈಲ್ನ ಪರೀಕ್ಷೆಯ ದಿನಾಂಕ ಹೊರಬಂದ ಕೂಡಲೇ ಅದನ್ನ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಹೈಪರ್ಸೋನಿಕ್ ಧ್ವನಿ ಮಿಸೈಲನ್ನು ನಿರ್ಮಾಣ ಮಾಡಿರುವ ನಮ್ಮ ಭಾರತದ ವಿಜ್ಞಾನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.